ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮದುವೆಯ ಮನೆ ಮುಂದೆ ಯುವತಿ ಹೈ ಡ್ರಾಮವನ್ನೇ ಮಾಡಿದ್ದಾಳೆ. 10 ವರ್ಷ ಪ್ರೀತಿಸಿ ಯುವತಿಗೆ ಈ ಯುವಕ ಅಂದರೆ ಪ್ರಿಯಕರ ಕೈ ಕೊಟ್ಟಿದ್ದಾರೆ. ಮತ್ತೊಬ್ಬಳ ಕೈ ಹಿಡಿಯಲು ಮುಂದಾಗಿರುವಂತಹ ಪ್ರಿಯಕರನನ್ನ ಈಗ ಮದುವೆ ಆಗ್ತಾ ಇತ್ತು. ಆ ಮದುವೆಯನ್ನು ತಡೆ ಹಿಡಿದಿರುವಂಥದ್ದು ಯುವತಿ. ಈತನ ಹೆಸರು ಶರತ್ ಅಂತೇಳಿ. ನ್ಯಾಯಕ್ಕಾಗಿ ಮದುವೆಯ ಮಂಟಪಕ್ಕೆ ನುಗ್ಗಿ ಗಲಾಟೆಯನ್ನು ಮಾಡಿದ್ದಾಳೆ ಯುವತಿ. ಚಿಕ್ಕಮಗಳೂರಲ್ಲಿ ಯುವತಿಯ ರಣಚಂಡಿಯ ಒಂದು ಅವತಾರವನ್ನು ನೋಡಿ ಅಲ್ಲಿರುವಂಥ ಜನ ಬೆಚ್ಚಿ ಬಿದ್ದಿತ್ತು. ಪ್ರಿಯಕರ ತಾಳಿ ಕಟ್ಟುವಂಥ ಸಂದರ್ಭದಲ್ಲಿ ಪ್ರೇಯಸಿಯ ಎಂಟ್ರಿ ಆಗುತ್ತೆ. ಒಂಥರ ಸಿನಿಮಾ ಇದ್ದಂಗೆ. ದೊಡ್ಡೇಗೌಡ ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗಬೇಕಾಗಿತ್ತು, ಇನ್ನೇನು ತಾಳಿ ಕಟ್ಟಬೇಕು. ಅಷ್ಟರಲ್ಲಿ ವಿಲನ್ ಅಂತಂದರೆ ಪ್ರೇಯಸಿ ಸುಮ್ಮನೆ ಹೆಂಗೆ ಹೇಳ್ತಾ ಇತ್ತು. ಅಂದರೆ ಈ ಮೊನ್ನೆ ರಾಯಚೂರಿನಲ್ಲೂ ಕೂಡ ಇದೇ ರೀತಿ ಘಟನೆ ಆಗತ್ತೆ. ಆತನು ಕೂಡ ಒಬ್ಬ ಹುಡುಗಿಯನ್ನು ಪ್ರೀತಿ ಮಾಡಿ ಮದುವೆಯಾಗಿ ನಂಬಿಸಿ ಲೈಂಗಿಕವಾಗಿ ಬಳಸಿ ತದನಂತರ ಇನ್ನೊಬ್ಬ ಯುವತಿಯ ಜೊತೆ ಆತ ಮದುವೆ ಆಗಲಿಕ್ಕೆ ಮುಂದಾಗ್ತಾನೆ. ಈ ವಿಚಾರ ಆ ಯುವತಿಗೆ ಗೊತ್ತಾದ ಮೇಲೆ ಕೊಪ್ಪಳದಿಂದ ರಾಯಚೂರಿಗೆ ಹೋಗಿ ಆ ಮದುವೆಯನ್ನು ತಡೆದಿರುವಂಥ ಘಟನೆ ಅದು ನಿನ್ನೆ ಅಲ್ಲ ಮೊನ್ನೆ ಆಗಿರೋದು. ಇವತ್ತು ಮತ್ತೊಂದು ಅದೇ ರೀತಿಯ ಘಟನೆ, ಸೇಮ್ ಘಟನೆ ಬಟ್ ಡಿಫ್ರೆಂಟ್ ಅಷ್ಟೇ. ಅಂದರೆ ಮಂಟಪದಲ್ಲಿ ಮದುವೆ ಆಗಬೇಕಾಗಿತ್ತು. ಯುವಕ ಆ ಯುವತಿಯನ್ನು ಪ್ರೀತಿ ಮಾಡ್ತಿದ್ದಂತೆ. ಇದ್ದಕ್ಕಿದ್ದಾಗ ಯುವತಿಯನ್ನು ಬಿಟ್ಟಿದ್ದಾನೆ. 10 ವರ್ಷಗಳ ಕಾಲ ಪ್ರೀತಿ ಅದು. 10 ವರ್ಷ ಪ್ರೀತಿ ಮಾಡಿ ಯುವತಿಗೆ ಕೈ ಕೊಟ್ಟು ಮತ್ತೊಬ್ಬ ಯುವತಿಯ ಜೊತೆಗೆ ಕೈ ಹಿಡಿಯೋದಕ್ಕೆ ತಾಳಿ ಕಟ್ಟೋದಕ್ಕೆ ಮುಂದಾಗಿದ್ದ. ಇದೆಲ್ಲ ಆ ಪ್ರೇಯಸಿಗೆ ಗೊತ್ತಿರುತ್ತೆ. ಆವಾಗ ಓಡೋಗಿ ಈ ಮದುವೆಯನ್ನು ನಿಲ್ಲಿಸಿರುವಂಥ ಘಟನೆ ಇದು. ದೊಡ್ಡ ಮಟ್ಟದ ರಂಪಾಟ ಆಗಿದೆ. ಆಯಿತು, ನಮ್ಮ ಅವ್ರು ನನ್ನ ಕರೆದ ತಕ್ಷಣ ರೆಸ್ಪಾನ್ಸ್ ಮಾಡಿದ್ರು. ಅದಲ್ವಾ ಒಂದು ಸಿಟಿಸನ್ಶಿಪ್ ಅಲ್ಲಿ ಒಬ್ರಿಗೆ ನ್ಯಾಯ ಕೊಡ್ಬೇಕನ್ನೋದು. ನೀವೇನು ಮೇಡಮ್ ನಾಳೆ ಮದುವೆ ಆಗುತ್ತಲ್ಲ, ಎಲ್ಲಿ ನ್ಯಾಯ? ಅಲ್ಲಿ ಬಾರಮ್ಮ ಹೇಳ್ರಿ. ಚಾನಲ್ ಮಿಲ್ ಸ್ಟೇ ಇದೆಯಾ ಮೇಡಮ್? ಚಾನಲ್ ಮಿಲ್ ಸ್ಟೇ ಇದೆಯಾ ಮೇಡಮ್? ಚಾನಲ್ ಮಿಲ್ ಸ್ಟೇ ಇದೆಯಾ? ಚಾನಲ್ ಆಯಿತು, ನಮ್ಮ ಅಡುಗೆ ಕಾಲ್ ಮಾಡ್ತೀನಿ ಅವ್ರು ನನ್ನ ಕರೆದ ತಕ್ಷಣ ರೆಸ್ಪಾನ್ಸ್ ಮಾಡಿದ್ರು. ಅದಲ್ವಾ ಒಂದು ಸಿಟಿಸನ್ಶಿಪ್ ಅಲ್ಲಿ ಒಬ್ರಿಗೆ ನ್ಯಾಯ ಕೊಡ್ಬೇಕನ್ನೋದು. ನೀವೇನು ವರ್ಷದಿಂದ ಜೊತೆಲಿದ್ದು ದುಡ್ಡು ಎಲ್ಲ 4.5 ಲಕ್ಷ ರೂಪಾಯಿ ದುಡ್ಡನ್ನ ನನ್ನ ಕೆಲಸ ಸಂಬಳ ಆದಂಗೆಲ್ಲ 10,000 5,000 20,000 ಅಂತೆಲ್ಲ ತಗೊಂಡು ನಮ್ಮ ತಾಯಿಗೆ ಬಂದಿರೋ ಸಂಬಂಧಗಳನ್ನೆಲ್ಲ ತಡೆದು ನಾನೇ ಮದುವೆ ಮಾಡ್ಕೊಳ್ತೀನಿ ಅಂತ 10 ವರ್ಷದಿಂದ ಜೊತೆಲಿದ್ದು. ಈಗ ಒಂದು 8 ತಿಂಗಳಿಂದ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಮನಸ್ತಾಪ ಬಂತು ಅಂಥೇಳಿ ಮದುವೆ ಆಗಲ್ಲ ಅಂಥೇಳಿ ನನಗೆ ಈ ಮುಂಚೆನೇ ಮದುವೆ ಆಗಿದೆ ಅಂಥೇಳಿ ಡೈವರ್ಸ್ ಕಾಪಿ ತಂದು ತೋರಿಸಿರ್ತಾರೆ. ನನಗೆ ಮದುವೆ ಆಗಿರೋ ವಿಷಯನೆಲ್ಲ ಮುಚ್ಚಿಟ್ಟು ಡೈವರ್ಸ್ ಆಗಿರೋ ವಿಷಯನೂ ಕೂಡ ಮುಚ್ಚಿಟ್ಬಿಟ್ಟು ಪ್ರೀತಿ ಮಾಡಿರ್ತಾರೆ. ಆಮೇಲೆ ವಂಚಿಸಿ ನನಗೆ ಅಟ್ರಾಸಿಟಿ ಕೇಸ್ ಕೂಡ ದಾಖಲೆ ಮಾಡಿರ್ತೀನಿ ಅವ್ರ ಮೇಲೆ. ಯಾಕಂದರೆ ಅವರು ಅಪ್ಪರ್ ಕ್ಲಾಸ್ ಲಿಂಗಾಯತ್ ಕಮ್ಯುನಿಟಿಗೆ ಸೇರಿರ್ತಾರೆ, ನಾನು ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಹೆಣ್ಮಗಳು. ಜೊತೆಗೆ ಪ್ರತಿ ಒಂದು ಸಲನೂ ನನ್ನ ಹತ್ರ ದುಡ್ಡನ್ನು ತಗೊಂಡಿರ್ತಾರೆ. ಎಷ್ಟು ಸಲ ಕೇಳಿದಾಗಲೂ ನಾನು ಕೊಟ್ಟಿರ್ತೀನಿ. ಮತ್ತು ಮದುವೆ ಆಗೋದಕ್ಕೆ ಬಲವಾಗಿ ಆಶ್ವಾಸನೆ ಕೊಟ್ಟಾದ್ಮೇಲೆ ಮುಂದುವರೆದಿರ್ತೀವಿ. ನಮ್ಮ ತಾಯಿ ಹತ್ರ ಬಂದು ಹೇಳಿರ್ತಾರೆ ಖಂಡಿತ ಮದುವೆ ಆಗ್ತೀನಿ, ಯಾರಿಗೂ ಮದುವೆ ಮಾಡಿಕೊಡ್ಬಾರ್ದು ಅಂತ. ಬಂದಂಥ 5 ಸಂಬಂಧಗಳನ್ನ 5 ವರ್ಷಗಳಲ್ಲಿ ಅವರು ತಡೆದಿರ್ತಾರೆ. ಈಗ ನಿನ್ನೆ ಚಪ್ಪರ ಶಾಸ್ತ್ರ ಆಗಿದೆ. ಇನ್ನೊಬ್ಬರು ಹೆಣ್ಮಗಳೂ ಲೈಫ್ನೂ ಕೂಡ ಹಾಳು ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇದಕ್ಕೆ ಮುಂಚೆ ಒಂದು ಹೆಣ್ಮಗಳಿಗೆ ಮದುವೆ ಆಗಿ 2 ತಿಂಗಳಿಗೆ ಸಂಸಾರ ಮಾಡ್ದಲೆ ಅವರಿಗೆ ಆಲಿಮನಿ ಕೂಡ ಕೊಟ್ಟಿರ್ತಾರೆ. 15 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿರ್ತಾರೆ. ದುಡ್ಡಿನ ಆಸೆಗೋಸ್ಕರ ಆಮಿಷಕ್ಕೋಸ್ಕರ ಪ್ರತಿ ಹೆಣ್ಮಕ್ಳನ್ನ ಮದುವೆ ಆಗಿ ದುಡ್ಡು ತೊಗೊಳ್ಳೋದು ವಂಚಿಸೋದು ಇವರ ಒಂದು ಹಾಬಿ ಆಗಿದೆ. ಹಾಗಾಗಿ ದಯಮಾಡಿ ನ್ಯಾಯ ಕೊಡಿಸಿ ಅಂತ ನಾನು ಪಬ್ಲಿಕ್ ಟಿವಿ ಹತ್ರ ಮತ್ತು ಕೆಲವು ಮೀಡಿಯಾಗಳನ್ನು ನಾನು ಸಂಪರ್ಕ ಮಾಡಿರ್ತೀನಿ. ದಯಮಾಡಿ ಬೇರೆ ಹೆಣ್ಮಕ್ಳು ನನ್ನ ಥರ ಸಫರ್ ಆಗಬಾರ್ದು. ನನ್ನ ತಂದೆನೂ ಕಳ್ಕೊಂಡಿರ್ತೀನಿ, ನನಗೆ ಯಾರೂ ಸಪೋರ್ಟ್ ಇಲ್ಲ. ಮೀಡಿಯಾನ ನಾನು ಕಂಪ್ಲೀಟಾಗಿ ನಂಬಿದ್ದೀನಿ. ಯಾಕಂದರೆ ಇವತ್ತು